ಕೃಷ್ಣ ಬೈರೇಗೌಡರು ಈ ಹಿಂದೆ ಕಂದಾಯ ಸಚಿವರಾಗಿದ್ದರು. ಈಗ ಡಿ ಕೆ ಶಿವಕುಮಾರ್ ಅವರ ಒಂದು ಕ್ಯಾಬಿನೆಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೃಷ್ಣ ಬೈರೇಗೌಡರಿಗೆ ಕೊಡಲಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಅವರು ಇನ್ಚಾರ್ಜನ್ನು ತೆಗೆದುಕೊಂಡಿಲ್ಲ. ಯಾಕೆ ಅಂದರೆ ಕೊಟ್ಟಿರುವಂಥ ಖಾತೆ ಓಕೆ, ಆದರೆ ಅದರಲ್ಲಿ ಒಂದಷ್ಟು ಅಧಿಕಾರವನ್ನು ಮೊಟಕುಗೊಳಿಸಲಾಗಿದೆ. ಈ ಕಾರಣಕ್ಕೋಸ್ಕರ ನನಗೆ ಈ ಖಾತೆ ಬೇಡ, ಕೊಡೋದಿದ್ರೆ ಕಂಪ್ಲೀಟಾಗಿ ಅದರ ಆ ಖಾತೆಯಲ್ಲಿ ಯಾವ್ಯಾವ ಇಲಾಖೆಗಳು ಬರ್ತವೆ ಎಲ್ಲ ಇಲಾಖೆಗಳನ್ನ ನನಗೆ ಕೊಡಿ, ಇಲ್ಲ ಅಂದರೆ ಕೊಡೋದಾದ್ರೆ ಬೇಡ, ನನಗೆ ಸಚಿವ ಸ್ಥಾನನೇ ಬೇಡ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಅಂತಂದ್ರೆ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಅಂತ ಬಂದಾಗ GBA ಏನಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಡಿಯಲ್ಲಿ ಬರುವಂಥ 5 ನಗರ ಪಾಲಿಕೆಗಳು, ಜೊತೆಗೆ BMRCL ಬ್ಯಾಂಗ್ಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಇದೆಯಲ್ಲ ಅದು BMRCL, ಅದರ ಜೊತೆಗೆ BWSSB ಅಂದರೆ ಜಲಮಂಡಳಿ, ಇದ್ರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA, ಅದರ ಜೊತೆಗೆ BMRDA ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ ರೀಜನ್ ಡೆವಲಪ್ಮೆಂಟ್, ಇದಿಷ್ಟನ್ನು ಒಳಗೊಂಡಂಥ ಖಾತೆಯೇ ಬೆಂಗಳೂರು ಅಭಿವೃದ್ಧಿ ಖಾತೆ. ಆದರೆ ಡಿ ಕೆ ಶಿವಕುಮಾರ್ ಅವರು BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಜೊತೆಗೆ BMRDA ಇವೆರಡನ್ನ ಅವರೇ ಇಟ್ಕೊಂಡು ಉಳಿದಂತೆ BMRCL, BWSSB, ಇನ್ನು GBL ಬರುವಂಥ 5 ನಗರ ಪಾಲಿಕೆಗಳನ್ನ ಇವರು ಕೊಟ್ಟಿದ್ದಾರೆ. ಇದರಲ್ಲಿ ನಾನೇನು ಕೆಲಸ ಮಾಡಲಿ ಅನ್ನುವಂಥದ್ದು ಕೃಷ್ಣ ಬೈರೇಗೌಡರ ಕೆಲಸ. ಈಗ BWSSB ಏನಿದೆ ಅದಕ್ಕೆಲ್ಲ ಅಧಿಕಾರಿಗಳಿರೋ ಚೇರ್ಮನ್ ಇರ್ತಾರೆ, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ. ಅದರಲ್ಲಿ ಏನು ಅಂಥ ಅಭಿವೃದ್ಧಿ ಮಾಡುವಂಥ ಕೆಲಸಗಳೇನೂ ಇಲ್ಲ, ಸ್ವಲ್ಪ ಸುಧಾರಿಸ್ಬೋದು ಅಷ್ಟೇ. ಇನ್ನು BMRCL ಈಗ ಅದು ಸೆಂಟ್ರಲ್ ಗೌರ್ಮೆಂಟೇ ಕಂಪ್ಲೀಟಾಗಿ ಇನ್ಚಾರ್ಜನ್ನು ನೋಡ್ಕೊಳ್ಳುತ್ತೆ. ಅತಿ ಹೆಚ್ಚಿದಾಗಿ ಏನು ಬದಲಾವಣೆಗಳನ್ನಾಗಲಿ ಹೊಸ ರೂಲ್ಸ್ಗಳನ್ನ ಏನು ಕೂಡ ಜಾರಿ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ. ಹೀಗಾಗಿ ಡೆವಲಪ್ ಮಾಡೋಕ್ಕೆ ಇರುವಂಥ 2 ಇಲಾಖೆಗಳು ಅಂತಂದರೆ ಒಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಇನ್ನೊಂದು BMRDA ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ. ಇದರಲ್ಲೇ ಹೆಚ್ಚಿನ ಹಣ ಕೂಡ ಇರುವಂಥದ್ದು. ಇಂಥ 2 ಕಿತ್ಕೊಂಡು ಅಂದರೆ ಚೆನ್ನಾಗಿ ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಒಳ್ಳೆ ಹಾಲು ಕೊಡುವಂಥ ಹಸು, ನೀವು ಹಾಲೆಲ್ಲ ಕರ್ಕೊಂಡು ಯಾವುದೋ ಗೊಡ್ಡ ಹಸುನ ಕೊಟ್ಬಿಟ್ಟು ನೀವು ಹಾಲು ಕರೀರಿ ಅಂದರೆ ಹೇಗಾಗುತ್ತೆ? ಅದಕ್ಕೆ ನಾನು ಚೆನ್ನಾಗಿ ಹಾಲು ಕರೆಯುವಂಥ ಹಸುನೇ ಕೊಡಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಅವರು ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ಏನಿದೆ ಅಂಥದ್ರಲ್ಲಿ BDA BMRDAನಲ್ಲಿ ಅನ್ನುವಂಥದ್ದು ನಿಮ್ಗೆಲ್ರಿಗೂ ಸಾಮಾನ್ಯವಾಗಿ BDA ಗೊತ್ತಿದೆ. BDA ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಬೆಂಗಳೂರು ಸುತ್ತಮುತ್ತ ಒಂದಷ್ಟು ಸಾವಿರಾರು ಎಕರೆ ಜಾಗವನ್ನು ತೆಗೆದುಕೊಳ್ತಾರೆ, ಅಲ್ಲಿ ಲೇಔಟ್ಗಳನ್ನು ಮಾಡ್ತಾರೆ. ಈಗ ಶಿವರಾಮ್ ಕಾರಂತ ಬಡಾವಣೆ ಆಗಿರ್ಬೋದು, ಜೊತೆಗೆ ಕೆಂಪೇಗೌಡ ಬಡಾವಣೆ, ವಿಶ್ವೇಶ್ವರಯ್ಯ ಬಡಾವಣೆ, ಈ ರೀತಿಯಾದಂಥ ಬಡಾವಣೆಗಳನ್ನು ಮಾಡ್ತಾರೆ. ಅಲ್ಲಿ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಸೈಟನ್ನು ಕೊಡ್ತಾರೆ. ಇದಿಷ್ಟು ನಿಮಗೆ ಗೊತ್ತಿದೆ. ಇದ್ರ ಜೊತೆಗೆ BDA ಇನ್ನೇನು ಕೆಲಸ ಮಾಡುತ್ತೆ ಅಂದರೆ ಅದ್ರದ್ದೊಂದು ವ್ಯಾಪ್ತಿ ಅಂತಿರುತ್ತೆ. ಆ ವ್ಯಾಪ್ತಿ ಇದೆಯಲ್ಲ, ಆ ವ್ಯಾಪ್ತಿಯಲ್ಲಿ ಯಾರಾದರೂ ಕೂಡ ಖಾಸಗಿಯವರು ಏನಾದರೂ ಲೇಔಟ್ಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಕನ್ವರ್ಷನನ್ನು ಮಾಡಿಸ್ಬೇಕು, BDAಯಿಂದ ಅಪ್ರೂವಲನ್ನು ಪಡ್ಕೊಳ್ಬೇಕು. ಅದಕ್ಕೆ ಒಂದಷ್ಟು ದುಡ್ಡು ಅಂತ ಕಟ್ತಾರೆ. ಒಂದು ಗೋರ್ಮೆಂಟ್ ಫೀಸ್ ಒಂದಿರುತ್ತೆ, ಎಕ್ಸ್ಟ್ರಾ ದುಡ್ಡು ಬೇರೆ ಇರುತ್ತೆ. ಈ ರಿಯಲ್ ಎಸ್ಟೇಟ್ ಬಗ್ಗೆ ಗೊತ್ತಿರೋ ಅಂಥವ್ರಿಗೆ ಇದು ಯಾವ ರೀತಿಯಾದಂಥ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಅಂತ ನಿಮಗೆ BDA ಗೊತ್ತಿದೆ. ಅದ್ರ ಜೊತೆಗೆ BDA ವ್ಯಾಪ್ತಿಗೆ ಬರುವಂಥ ಜಾಗಗಳಲ್ಲಿ ಯಾರಾದ್ರು ಮನೆಗಳನ್ನ ಕಟ್ಟಬೇಕು, ಬಿಲ್ಡಿಂಗ್ಗಳನ್ನ ಕಟ್ಟಬೇಕು ಅಂದರೆ ಅದು BDAಯಿಂದ ಅನುಮತಿಯನ್ನು ಪಡ್ಕೊಳ್ಬೇಕು. ಅದಕ್ಕೂ ಒಂದಷ್ಟು ಲೀಗಲ್ ಆಗು ಕೊಡಬೇಕು, ಇಲ್ಲೀಗಲ್ ಆಗು ಒಂದಷ್ಟು ಅಮೌಂಟನ್ನು ಕೊಡಬೇಕು. ಅತಿ ಹೆಚ್ಚು ಹಣದ ವಹಿವಾಟು ನಡೆಯುವಂಥ ಸಂಸ್ಥೆ ಅಂದರೆ BDA, ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಯುವಂಥ ಸಂಸ್ಥೆ ಆದ್ರೂ ಕೂಡ BDA. ಇದು ಸಾಮಾನ್ಯವಾಗಿ ನಿಮ್ಮೆಲ್ರಿಗೂ ಕೂಡ ಸುದ್ದಿಗಳಲ್ಲೂ ಬರ್ತಾ ಇರುತ್ತೆ, ನೋಡಿರ್ತೀರಿ. ಆದರೆ ಇದನ್ನು ಹೊರತುಪಡಿಸಿ ಇದಕ್ಕಿಂತ ಒಂದು ದೊಡ್ಡದಾದ ಒಂದು ಸಂಸ್ಥೆ ಇದೆ, ಅಲ್ಲಿ ಹೆಚ್ಚಿನ ಜನಸೇವೆ ಮಾಡೋಕ್ಕೂ ಕೂಡ ಅಧಿಕಾರ ಇದೆ. ಅಥವಾ ಹಣ ಮಾಡಬೇಕು ಅಂದರೂ ಕೂಡ ಒಳ್ಳೆ ಹಣ ಮಾಡೋದಕ್ಕೆ ಯಾವುದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಕೂಡ ಕಡಿಮೆ ಇಲ್ಲ. ಆ ರೀತಿಯಾದಂಥ ಹಣವನ್ನು ಮಾಡುವಂಥ ಅವಕಾಶಗಳು ಕೂಡ ಇಲ್ಲಿದೆ. ಏನು ಹಂಗಾದ್ರೆ BMRDA ಅಂತಂದರೆ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳ್ಬಿಟ್ಟು, ಇದು ಬೆಂಗಳೂರು ನಗರ ವ್ಯಾಪ್ತಿಯನ್ನು BDA ನೋಡ್ಕೊಳ್ಳುತ್ತೆ, ಬೆಂಗಳೂರು ಒಳಗಡೆ ಬರುವಂಥದ್ದು. ಆದರೆ ಆ BDA ಸುತ್ತಮುತ್ತ ಒಂದು ಜಾಗ ಇರುತ್ತಲ್ಲ, ಆ ವಿಶಾಲವಾದಂಥ ಪ್ರದೇಶ ಇರುತ್ತಲ್ಲ, ಆ ಪ್ರದೇಶವನ್ನು ಅಭಿವೃದ್ಧಿಪಡಿಸೋದೇ ಈ BMRDAನ ಮುಖ್ಯ ಕೆಲಸ. ಇನ್ನು BMRDA ಪ್ರಮುಖವಾಗಿ ಏನೇನು ಕೆಲಸಗಳನ್ನು ಮಾಡುತ್ತೆ, ಅದರ ಕಾರ್ಯ ಏನು ಅನ್ನುವಂಥದ್ದು ಕೂಡ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಈಗ ರಾಮನಗರ ಇತ್ತಲ್ಲ ಅದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ಈ 3 ಜಿಲ್ಲೆಗಳು ಇವು ಕೂಡ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಜೊತೆಗೆ ಬೆಂಗಳೂರು ದಕ್ಷಿಣ, ಹಳೆಯ ರಾಮನಗರ, ಈ 3 ಜಿಲ್ಲೆಗಳನ್ನು ಒಳಗೊಂಡಂಥ ಸುಮಾರು 8,005 ಚದರ ಕಿಲೋಮೀಟರ್ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಸ್ಟ್ರಕ್ಚರ್ ಅಂದರೆ ಪ್ಲಾನನ್ನು ಸಿದ್ಧಪಡಿಸುವಂಥದ್ದು ಈ ಒಂದು BMRDAನ ಪ್ರಮುಖ ಕೆಲಸ. ಇನ್ನು ಬೆಂಗಳೂರಿನ ಸುತ್ತಮುತ್ತಲಿನ ಖಾಸಗಿ
ಪ್ರೈವೇಟ್ ಮತ್ತು ಸರ್ಕಾರಿ ಜಮೀನುಗಳಲ್ಲಿ ಹೊಸ ಬಡಾವಣೆಗಳು ಅಥವಾ ಅಪಾರ್ಟ್ಮೆಂಟ್ ಅಂದರೆ ನೀವು ಹೊಸ ಲೇಔಟು ಅಥವಾ ಅಪಾರ್ಟ್ಮೆಂಟನ್ನು ನಿರ್ಮಿಸಬೇಕು ಅಂತಂದರೆ ಕಾನೂನುಬದ್ಧವಾಗಿ ಅನುಮೋದನೆ ನೀಡುವಂಥ ಕೆಲಸ ಈ BMRDA ಮಾಡುತ್ತೆ. ನೀವು ಲೆಕ್ಕ ಹಾಕೊಳ್ಳಿ, ಬೆಂಗಳೂರಿನ ಸುತ್ತಮುತ್ತ ಖಾಸಗಿ ಲೇಔಟ್ಗಳು ನೀವು ಮಾಡಬೇಕು ಅಂತಂದರೆ, ಜೊತೆಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ನಿರ್ಮಿಸಬೇಕು ಅಂತಂದರೆ ಈ BMRDA ಅನುಮೋದನೆ, ಇದು ಸೀಲು ಸಿಗ್ನೇಚರ್ ಹಾಕಿದ್ರೆ ಮಾತ್ರ, ಅನುಮತಿ ಕೊಟ್ಟರೆ ಮಾತ್ರ ಮಾಡೋಕ್ಕಾಗೋದು. ಈ ಅನುಮತಿಯನ್ನು ಪಡಿಬೇಕು ಅಂತಂದರೆ ಖಾಸಗಿ ಬಡಾವಣೆಗಳು ಜೊತೆಗೆ ಅಪಾರ್ಟ್ಮೆಂಟ್ಗಳು ಬೆಂಗಳೂರು ಸುತ್ತಮುತ್ತ ಯಾವ ರೀತಿಯಾದಂಥ ಹಣವನ್ನು ಲೀಗಲ್ಲಾಗಿ ಇಲ್ಲೀಗಲ್ಲಾಗಿ ಖರ್ಚು ಮಾಡಬೇಕು ಅನ್ನುವಂಥದ್ದು ನಾವೇ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ ಇದು BMRDA ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಏನು ಕೆಲಸ ಮಾಡುತ್ತೆ, ಸ್ಥಳೀಯ ಯೋಜನಾ ಪ್ರಾಧಿಕಾರಗಳ ವ್ಯಾಪ್ತಿಗೆ ಬರುವ, ಇದರ ವ್ಯಾಪ್ತಿಗೆ ಯಾವುದ್ಯಾವ್ದು ಬರೋದು ಗೊತ್ತಾ? ಆನೇಕಲ್, ಹೊಸಕೋಟೆ, ದೇವನಹಳ್ಳಿ, ನೆನಮಂಗಲ, ಮಾಗಡಿ, ರಾಮನಗರ ಮತ್ತು ಕನಕಪುರ, ಇಷ್ಟು ಬರುತ್ತೆ. ಯಾವುದ್ಯಾವ್ದು ಹೇಳಿ? ಆನೇಕಲ್ಲು, ಹೊಸಕೋಟೆ, ದೇವನಹಳ್ಳಿ, ನೆನಮಂಗಲ, ಮಾಗಡಿ, ರಾಮನಗರ, ಕನಕಪುರ, ಈ ಮುಂತಾದ ಸ್ಥಳೀಯ ಯೋಜನಾ ಪ್ರಾಧಿಕಾರಗಳ ಕೆಲಸ ಇರುತ್ತಲ್ಲ, ಅದನ್ನು ನಿಯಂತ್ರಣ ಮಾಡುವಂಥದ್ದು. ಈಗ ನಾನು ಎಷ್ಟು ಈ ತಾಲೂಕುಗಳಿದ್ನೆಲ್ಲ ಅವೆಲ್ಲವೂ ಕೂಡ ಯೋಜನಾ ಪ್ರಾಧಿಕಾರಗಳಿದೆ. ಅಲ್ಲಿಂದ ಯಾವ್ಯಾವ ಮನೆಗಳನ್ನ ಕಟ್ಟಬೇಕು, ಅದಕ್ಕೆ ಒಂದು ಪ್ಲಾನಿಂಗ್ ಕೊಡುವಂಥದ್ದಾಗಲಿ, ಲೇಔಟ್ಗಳು ಮಾಡುವಂಥದ್ದಾಗಲಿ, ಅದೆಲ್ಲದಕ್ಕೂ ಕೂಡ ಸುಪ್ರೀಂ ಅಂದರೆ BMRDA. ಈ BMRDಯಿಂದ ಯಾವುದು ಅಪ್ರೂವಲ್ ಆಗಿರುವಂಥ ಸೈಟ್ಗಳಿರ್ತಲ್ಲ, ಅದು ಲೀಗಲ್ಲಾಗಿ ಎಲ್ಲವೂ ಕೂಡ ಕರೆಕ್ಟಾಗಿರುತ್ತೆ ಅನ್ನುವಂಥದ್ದು. ಇದಿಷ್ಟು ತಾಲೂಕುಗಳು ಈ BMRDA ಅಂಡರಿಗೆ ಬರುತ್ತೆ. ಏನೇ ಕೆಲಸ ಕಾರ್ಯಗಳಲ್ಲಿ ಸೈಟ್ ಮಾಡುವಂಥದ್ದು, ಮನೆ ಕಟ್ಟುವಂಥದ್ದು, ಅದಕ್ಕೆ ಪ್ಲಾನ್ ತಗೊಂಡು ಎಲ್ಲದಕ್ಕೂ ಕೂಡ BMRDನಿಂದ ಹಣವನ್ನು ಕಟ್ಟಿ ಪರ್ಮಿಷನನ್ನು ಪಡ್ಕೊಳ್ಬೇಕು. ಇಲ್ಲೂ ಕೂಡ ಅಷ್ಟೇ, ಕೋಟ್ಯಾಂತರ ರೂಪಾಯಿ, ನೂರಾರು ಕೋಟಿ ಅಲ್ಲ, ಸಾವಿರಾರು ಕೋಟಿ ರೂಪಾಯಿ ಆದಾಯ ಇರುವಂಥ ಈ ಒಂದು BMRDA ಸಂಸ್ಥೆಗೆ ಇದು ಮೂಲ ಆದಾಯ. ಇದ್ರ ಜೊತೆಗೆ ಯಾವ್ಯಾವು ಅಂದರೆ BDA, GBA, BWSSP, ಬೆಸ್ಕಾಂ, ಇವಿಷ್ಟು ಇಲಾಖೆ, ಇದ್ರ ಜೊತೆಗೆ ಇನ್ನೊಂದಷ್ಟು ಇಲಾಖೆಗಳಿದೆಯಲ್ಲ, ಇವೆಲ್ಲವೂ ಕೂಡ ಸರ್ಕಾರಿ ಸಂಸ್ಥೆಯ ಇಲಾಖೆಗಳು. ಇವೆಲ್ಲವೂ ಕೂಡ ಯಾವ್ದಾದ್ರು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಲ್ಲ ಅಥವಾ ಡಿಪಾರ್ಟ್ಮೆಂಟ್ ವರ್ಕ್ಗಳು ಮಾಡುತ್ತಲ್ಲ, ಅದೆಲ್ಲದಕ್ಕೂ ಕೂಡ ಕೋಆರ್ಡಿನೇಷನ್, ಸಮನ್ವಯತೆ ಇರಬೇಕು. ಆ ಸಮನ್ವಯತೆಯನ್ನು ಸಾಧಿಸುವಂಥ ಕೆಲಸವನ್ನು ಕೂಡ ಈ BMRDA ಮಾಡುತ್ತೆ. ಇಲ್ಲೂ ಕೂಡ ಸಾವಿರಾರು ಕೋಟಿಯಷ್ಟು ಹಣದ ಅಭಿವೃದ್ಧಿ ಕೆಲಸಗಳು ಆಗುತ್ತೆ. ಅಭಿವೃದ್ಧಿ ಜೊತೆಯಲ್ಲಿ ಆ ಖಾತೆನ ತೆಗೆದುಕೊಂಡು ಏನಾದರೂ ಕೂಡ ಅವರು ಅಭಿವೃದ್ಧಿ ಆಗಬೇಕು ಅಂದರೆ ಅದಕ್ಕೆ ಒಳ್ಳೆ ಅವಕಾಶ ಕೂಡ ಇದರಲ್ಲಿದೆ. ಇನ್ನು ಇದ್ರ ಜೊತೆಗೆ ಕೊನೆಯದಾಗಿ ನಗರೀಕರಣ, ಏನು ಈ ಒಂದು ಸಿಟಿ ಡೆವಲಪ್ಮೆಂಟ್ ಆಗ್ತದೆ, ಇದ್ರ ಜೊತೆಗೆ ಕೃಷಿ ಭೂಮಿ, ಅರಣ್ಯ ಪ್ರದೇಶ ಮತ್ತು ಪರಿಸರ ಸೂಕ್ಷ್ಮ ವಲಯಗಳನ್ನು ರಕ್ಷಣೆ ಮಾಡುವಂತಹ ನಿಯಮಗಳನ್ನು ಕೂಡ ಇದೇ BMRDA ರೂಪಿಸುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕೃಷಿ ಭೂಮಿ ಆಗಿರ್ಬೋದು, ಅದರಲ್ಲೂ ಅರಣ್ಯ ಪ್ರದೇಶಗಳು, ಪರಿಸರ ಸೂಕ್ಷ್ಮ ವಲಯಗಳಂತಿಲ್ಲ, ಅದರಲ್ಲೂ ಕೂಡ ಎಷ್ಟೋ ಕಡೆ ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿ ರೆಸಾರ್ಟ್ಗಳು ಮಾಡಿದ್ದಾರೆ, ಒಳ್ಳೊಳ್ಳೆ ವಿಲ್ಲಾಗಳು ಮಾಡಿದ್ದಾರೆ. ಪರಿಸರ ಸೂಕ್ಷ್ಮ ವಲಯಗಳಲ್ಲೂ ಕೂಡ ಇವತ್ತು ಕಾರ್ಖಾನೆಗಳಿದೆ, ಎಷ್ಟೋ ಕಡೆ ಲೇಔಟ್ಗಳಾಗಿದೆ. ಇವೆಲ್ಲವೂ ಕೂಡ ಏನಂದರೆ ನಿಯಮವನ್ನು ಮೀರಿ ಇವೆಲ್ಲ ಕಂಟ್ರೋಲ್ ಮಾಡಬೇಕಾದ್ರೆ BMRDA. ಬಟ್ ಅಲ್ಲೆಲ್ಲ ಇವರು ಈ ರೀತಿಯಾಗಿ ವಾಣಿಜ್ಯ ಏನು ತಮ್ಮ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ ಅಂತಂದರೆ ಯಾರಿಗೆ ಏನು ತಲುಪಬೇಕಲ್ಲ ಅದೆಲ್ಲ ತಲುಪಿಸಿದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ನೋಡಿದ್ರಲ್ಲ, BDAದು ಬರೀ ಒಂದು ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಆದರೆ ಇದು ಒಳ್ಳೆ ಹಾಲು ಕೊಡುವಂಥ ಹಸು ಯಾವುದು ಈ BMRDA ಇದೆಯಲ್ಲ. ಹೀಗಾಗಿ ಇಲ್ಲಿ ಸಾವಿರಾರು ಕೋಟಿ, ಯಾವುದೇ ಒಂದು ದೊಡ್ಡ ದೊಡ್ಡ ಇಲಾಖೆಗೂ ಕಡಿಮೆ ಇಲ್ಲ, ಅಷ್ಟು ರೀತಿಯಾದಂಥ ಹಣ ಇಲ್ಲಿ ಬರುತ್ತೆ. ನಿಜವಾಗ್ಲೂ ಕೆಲಸ ಮಾಡ್ತೀವಿ ಡೆಡಿಕೇಟೆಡ್ ಆಗಿ ಬೆಂಗಳೂರು ಅಭಿವೃದ್ಧಿಗೆ ಅಂತಂದರೆ ಇದು ಒಳ್ಳೆ ಖಾತೆ. ಅದೇ ರೀತಿಯಾಗಿ ನಾನು ದುಡ್ಡು ಮಾಡಬೇಕು ಅಂತ ಯಾವ್ದಾದ್ರು ಸಚಿವರು ಇದಕ್ಕೆ ಏನಾದ್ರು ಮನಸ್ಸು ಮಾಡಿದ್ರು ಅಂದರೆ ಕೋಟಿಗಟ್ಟಲೆ, ಸಾವಿರಾರು ಕೋಟಿಯಷ್ಟು, ನೂರಾರು ಕೋಟಿಯಷ್ಟು ಹಣ ಇದರೊಳಗಡೆ ಮಾಡಬಹುದು. ಇದೇ ಒಂದು ಕಾರಣಕ್ಕೋಸ್ಕರ ಈ ಎರಡು BDA, BMRDA ಇಷ್ಟು ಇದು ಫೈನಾನ್ಷಿಯಲ್ಲೂ ಕೂಡ ಇಷ್ಟೊಂದು ಇಂಪಾರ್ಟೆನ್ಸ್, ಜೊತೆಗೆ ಅಭಿವೃದ್ಧಿ ವಿಚಾರವಾಗೂ ಕೂಡ ಇಷ್ಟೊಂದು ಮಹತ್ವ ಆಗಿರುವಂಥ ಕಾರಣಕ್ಕೋಸ್ಕರ ಈ ಎರಡು ಇಲಾಖೆಗಳನ್ನು BMRDA ಮತ್ತು BDAನ CM DK ಶಿವಕುಮಾರ್ ಅವರು ತಮ್ಮ ಬಳಿಯಲ್ಲೇ ತಾವು ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವರಾದಾಗ ಅವ್ರ ಜೊತೆಲಿ ಇಟ್ಕೊಂಡಿದ್ರು. ಈಗ ಕೃಷ್ಣ ಬೈರೇಗೌಡರಿಗೆ ಖಾತೆ ಕೊಡುವಂಥ ಸಂದರ್ಭದಲ್ಲಿ ಇವೆರಡನ್ನ ಅವರೇ ಇಟ್ಕೊಂಡು ಬಾಕಿದಂಥ ಖಾತೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೃಷ್ಣ ಬೈರೇಗೌಡರು ನನಗೆ ಕೊಟ್ಟಿರುವ ಖಾತೆಯಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಏನೂ ಸಾಧ್ಯ ಇಲ್ಲ, ಬರೀ ಕಸ ಎತ್ತಿಸೋದು, ರಸ್ತೆ ಗುಂಡಿ ಮುಚ್ಚಿಸೋದು, ಮೋರಿನಲ್ಲಿ ರಾಜಕಾಲ ಹೂಳೆತ್ತಿಸೋದು ಅಷ್ಟೇ ನಾನು ಮಾಡೋಕ್ಕಾಗೋದು, ಅದಕ್ಕೋಸ್ಕರ ಕೊಡಂಗಿದ್ರೆ BDA, BMRDA ಎರಡನ್ನೂ ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ತಿಳಿಸಿ. ನಮಸ್ಕಾರ.